ಮಾಡಿದ್ರಿ ಈಗ 21 ನಂತರ ಕ್ಯಾಬಿನೆಟ್ ವಿಸ್ತರಣೆ ಆಗ್ತಾ ಇದೆ. ತಾವು ಕೂಡ ಪ್ರಬಲ ಆಕಾಂಕ್ಷಿ. ಇದೊಂದು ಬಾರಿ ನೋಡಿ, ಕ್ಯಾಬಿನೆಟ್ ಏನು ಮಾಡೋದಿದ್ದಾರ ಅದು ಪ್ರೊಕ್ಯೂಟಿವ್ ಅಥವಾ ಚೀಫ್ ಮಿನಿಸ್ಟರ್ ಮತ್ತು ಹೈಕಮಾಂಡ್ ಕೂಡ ಡಿಸ್ಕಸ್ ಮಾಡ್ತಾರೆ. ಅದ್ರ ಬಗ್ಗೆ ನಾ ಏನು ವ್ಯಾಖ್ಯಾನ ಮಾಡೋದಿಲ್ಲ, ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಪ್ರಬಲ ಆಕಾಂಕ್ಷಿ ಸಹ ತಾವು ಈ ಸರಿ ಆಕಾಂಕ್ಷಿ ನೋಡಿ, ಆಕಾಂಕ್ಷಿ ಇದು ಒಂದು ಕಡೆ ಡಿಸೈಡ್ ಮಾಡೋರು ಮಾನ್ಯ ಮುಖ್ಯಮಂತ್ರಿಗಳು ಹೈಕಮಾಂಡ್ ಅದಾರ, ಎಲ್ಲ ಅವ್ರು ಡಿಸ್ಕಸ್ ಮಾಡ್ತಾರೆ. ಹಾಗಾಗಿ ನನ್ನ ಕಡೆ ಚರ್ಚೆ ಮಾಡೋದಿಲ್ಲ ವಿಷಯ. ಮಾಡಿದ್ರಿ ಈಗ 21 ನಂತರ ಕ್ಯಾಬಿನೆಟ್ ವಿಸ್ತರಣೆ ಆಗ್ತಾ ಇದೆ. ತಾವು ಕೂಡ ಪ್ರಬಲ ಆಕಾಂಕ್ಷಿ. ಇದೊಂದು ಬಾರಿ ನೋಡಿ, ಕ್ಯಾಬಿನೆಟ್ ಏನು ಮಾಡೋದಿದ್ದಾರ ಅದು ಪ್ರೊಕ್ಯೂಟಿವ್ ಅಥವಾ ಚೀಫ್ ಮಿನಿಸ್ಟರ್ ಮತ್ತು ಹೈಕಮಾಂಡ್ ಕೂಡ ಡಿಸ್ಕಸ್ ಮಾಡ್ತಾರೆ. ಅದ್ರ ಬಗ್ಗೆ ನಾ ಏನು ವ್ಯಾಖ್ಯಾನ ಮಾಡೋದಿಲ್ಲ, ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಪ್ರಬಲ ಆಕಾಂಕ್ಷಿ ಸಹ ತಾವು ಈ ಸರಿ ಆಕಾಂಕ್ಷಿ ನೋಡಿ, ಆಕಾಂಕ್ಷಿ ಇದು ಒಂದು ಕಡೆ ಡಿಸೈಡ್ ಮಾಡೋರು ಮಾನ್ಯ ಮುಖ್ಯಮಂತ್ರಿಗಳು ಹೈಕಮಾಂಡ್ ಅದಾರ, ಎಲ್ಲ ಅವ್ರು ಡಿಸ್ಕಸ್ ಮಾಡ್ತಾರೆ. ಹಾಗಾಗಿ ನನ್ನ ಕಡೆ ಚರ್ಚೆ ಮಾಡೋದಿಲ್ಲ ವಿಷಯ. ಮಾಡಿದ್ರಿ ಈಗ 21 ನಂತರ ಕ್ಯಾಬಿನೆಟ್ ವಿಸ್ತರಣೆ ಆಗ್ತಾ ಇದೆ. ತಾವು ಕೂಡ ಪ್ರಬಲ ಆಕಾಂಕ್ಷಿ. ಇದೊಂದು ಬಾರಿ ನೋಡಿ, ಕ್ಯಾಬಿನೆಟ್ ಏನು ಮಾಡೋದಿದ್ದಾರ ಅದು ಪ್ರೊಕ್ಯೂಟಿವ್ ಅಥವಾ ಚೀಫ್ ಮಿನಿಸ್ಟರ್ ಮತ್ತು ಹೈಕಮಾಂಡ್ ಕೂಡ ಡಿಸ್ಕಸ್ ಮಾಡ್ತಾರೆ. ಅದ್ರ ಬಗ್ಗೆ ನಾ ಏನು ವ್ಯಾಖ್ಯಾನ ಮಾಡೋದಿಲ್ಲ, ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಪ್ರಬಲ ಆಕಾಂಕ್ಷಿ ಸಹ ತಾವು ಈ ಸರಿ ಆಕಾಂಕ್ಷಿ ನೋಡಿ, ಆಕಾಂಕ್ಷಿ ಇದು ಒಂದು ಕಡೆ ಡಿಸೈಡ್ ಮಾಡೋರು ಮಾನ್ಯ ಮುಖ್ಯಮಂತ್ರಿಗಳು ಹೈಕಮಾಂಡ್ ಅದಾರ, ಎಲ್ಲ ಅವ್ರು ಡಿಸ್ಕಸ್ ಮಾಡ್ತಾರೆ. ಹಾಗಾಗಿ ನನ್ನ ಕಡೆ ಚರ್ಚೆ ಮಾಡೋದಿಲ್ಲ ವಿಷಯ. ಮಾಡಿದ್ರಿ ಈಗ 21 ನಂತರ ಕ್ಯಾಬಿನೆಟ್ ವಿಸ್ತರಣೆ ಆಗ್ತಾ ಇದೆ. ತಾವು ಕೂಡ ಪ್ರಬಲ ಆಕಾಂಕ್ಷಿ. ಇದೊಂದು ಬಾರಿ ನೋಡಿ, ಕ್ಯಾಬಿನೆಟ್ ಏನು ಮಾಡೋದಿದ್ದಾರ ಅದು ಪ್ರೊಕ್ಯೂಟಿವ್ ಅಥವಾ ಚೀಫ್ ಮಿನಿಸ್ಟರ್ ಮತ್ತು ಹೈಕಮಾಂಡ್ ಕೂಡ ಡಿಸ್ಕಸ್ ಮಾಡ್ತಾರೆ. ಅದ್ರ ಬಗ್ಗೆ ನಾ ಏನು ವ್ಯಾಖ್ಯಾನ ಮಾಡೋದಿಲ್ಲ, ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಪ್ರಬಲ ಆಕಾಂಕ್ಷಿ ಸಹ ತಾವು ಈ ಸರಿ ಆಕಾಂಕ್ಷಿ ನೋಡಿ, ಆಕಾಂಕ್ಷಿ ಇದು ಒಂದು ಕಡೆ ಡಿಸೈಡ್ ಮಾಡೋರು ಮಾನ್ಯ ಮುಖ್ಯಮಂತ್ರಿಗಳು ಹೈಕಮಾಂಡ್ ಅದಾರ, ಎಲ್ಲ ಅವ್ರು ಡಿಸ್ಕಸ್ ಮಾಡ್ತಾರೆ. ಹಾಗಾಗಿ ನನ್ನ ಕಡೆ ಚರ್ಚೆ ಮಾಡೋದಿಲ್ಲ ವಿಷಯ.